ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ನಾನು ಸೋಮಶೇಖರ್ ಪಾಡುಕೆರೆ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ಕೆಲವರು ಕಾಲ್ ಮಾಡಿದರು, ಕೆಲವರು ಮೆಸೇಜ್ಗಳನ್ನು ಕಳಿಸಿದರು. ಕರುಣ್ ನಾಯರ್ ಭಾರತ ತಂಡಕ್ಕೆ ಯಾಕೆ ಆಯ್ಕೆ ಆಗಲಿಲ್ಲ ಅಂತ. ನಿಜವಾಗಿಯೂ ಬೇಸರ ಆಗ್ತದೆ. 752 ರನ್ನು, 5 ಶತಕ, 150. ಸಾಮಾನ್ಯವಾಗಿ ಎಲ್ಲರಿಗೂ ನಿರೀಕ್ಷೆ ಇರ್ತದೆ ಅವರು ಟೀಮಿಗೆ ಬರ್ತಾರೆ ಅಂತ. ಆದರೆ ಅಜಿತ್ ಅಗರ್ಕರ್ ಪ್ರಕಾರ ಅವರು ಒಳ್ಳೆ ಆಡಿದ್ದಾರೆ, ಆದರೆ ಏನು ಮಾಡೋದು, ತಂಡದಲ್ಲಿರೋದು 15 ಜನರಿಗೆ ಮಾತ್ರ ಅವಕಾಶ ಅಂತ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರಿದ ಭಾರತ ತಂಡದ ಹಿರಿಯ ಆಟಗಾರರಿಗೆ ನೀವು ರಣಜಿ ಆಡ್ಕೊಂಡು ಬನ್ನಿ, ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿ, ಆ ನಂತರ ನಿಮ್ಮನ್ನು ಟೀಮಿಗೆ ಸೆಲೆಕ್ಟ್ ಮಾಡ್ತೀವಿ ಎನ್ನುವಂಥ ಒಂದು ಉತ್ತಮ ಸಂದೇಶವನ್ನು BCCI ರವಾನಿಸಿತ್ತು. ನಮ್ಮಲ್ಲಿ ಒಂದಿದೆ, ಲೀಗ್ನಲ್ಲಿ ಆಡಿದವ ರಣಜಿಗೆ ಹೋಗ್ತಾನೆ, ರಣಜಿಯಲ್ಲಿ ಆಡಿದವ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾನೆ ಎನ್ನುವಂಥದ್ದು. ಆದರೆ ಇವಾಗ ಅದು ಸುಳ್ಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ಒಬ್ಬ ಕ್ರಿಕೆಟ್ ಎಕ್ಸ್ಪರ್ಟ್ ಒಬ್ಬರು ನಿನ್ನೆ ಹೇಳಿದರು ಒಂದು ಪ್ರಮುಖ ಚಾನಲ್ನಲ್ಲಿ, ಇವಾಗೆಲ್ಲ ರಣಜಿಯಲ್ಲಿ ರನ್ ಗಳಿಸುವುದೇನು ದೊಡ್ಡ ವಿಚಾರ ಅಲ್ಲ, ಆಯ್ತು ಟೀಮೆಲ್ಲ ಬೌಲರ್ಗಳೆಲ್ಲ ಅಷ್ಟೇನು ಇದಿಲ್ಲ, ಯಾರು ಬೇಕಾದ್ರೂ ಗಳಿಸ್ಬೋದು, ಮೊದಲು ದೇಶೀಯ ಕ್ರಿಕೆಟನ್ನು ಸುಧಾರಣೆ ಮಾಡಿ ಆಮೇಲೆ ಅದರಿಂದ ಆಟಗಾರನ ಆಯ್ಕೆ ಮಾಡಿ ಅಂತ ಹೇಳಿದರು. ನಾನು ಅವರ ಪ್ರೊಫೈಲನ್ನು ಚೆಕ್ ಮಾಡಿದೆ. ಅವರು ಎಲ್ಲದಕ್ಕೂ ಕ್ರಿಕೆಟಿನ ಬಗ್ಗೆ ಎಲ್ಲವನ್ನ ಬರೆಯೋರು, ತುಂಬ ದೊಡ್ಡ ಎಕ್ಸ್ಪರ್ಟ್ ಅವರು. ಆದರೆ ಅಟ್ಲೀಸ್ಟು ಆ ಕರುಣ್ ನಾಯರ್ ಅಷ್ಟು ಹೊಡಿತಾ ಇದ್ದಾರೆ, ಅಷ್ಟು ರನ್ ಮಾಡಿದ್ದಾರೆ, ಸಚಿನ್ ತೆಂಡೂಲ್ಕರ್ ಅವರಂಥ ಆಟಗಾರ ಅವ್ರನ್ನ ಪ್ರೋತ್ಸಾಹ ಮಾಡುತ್ತಿರುವಾಗ ಇವರು ಸುಮ್ಮನೆ ಇದ್ದರು. ಇವರೆಲ್ಲಿಯೂ ಕೂಡ ಒಂದು ಕಂಗ್ರ್ಯಾಚುಲೇಷನ್ ಆಗಲಿ ಏನಾಗಲಿ ಮಾಡಲಿಲ್ಲ. ನಮ್ಮಲ್ಲಿ ಇಂಥ ವಿಕೃತ ಮನಸ್ಸುಗಳಿಂದ ಏನಾಗ್ತದೆ, ಆ ಕ್ರೀಡೆಯಲ್ಲಿ ಇಂಥವುಗಳನ್ನೆಲ್ಲ ಇಟ್ಕೊಳ್ಬಾರ್ದು. ನೀವು ನಮ್ಮವರು ಮಾತ್ರ ಆಡಬೇಕು, ನಮ್ಮ ಜೊತೆ ಮಾತಾಡೋರು ಇದು ಮಾಡಬೇಕು, ನಾವು ನಮ್ಮದು ಇಂಥವುಗಳೇ ಕ್ರೀಡೆಯಲ್ಲಿ ಜಾಸ್ತಿ ಕಾಣ್ತಾ ಇದೆ. ಯಾರೋ ಒಬ್ಬರು ಪ್ಲೇಟ್ ಕ್ರಿಕೆಟ್ನಲ್ಲಿ ಒಳ್ಳೆ ರನ್ ಹೊಡೆದ್ರು, ಅದಕ್ಕೆ ನಾನು ಸ್ಟೇಟಸ್ ಹಾಕಿದೆ. ಅದಕ್ಕೆ ಒಬ್ಬರು ನನ್ನ ಕರೆ ಮಾಡಿ ಹೇಳಿದೆ, ಪ್ಲೇಟಲ್ಲಿ ಏನು ಎಲ್ಲರೂ ಆಡ್ತಾರೆ ಅಂತ. ಒಳ್ಳೆಯದನ್ನು ಒಳ್ಳೆಯದಂತ ಹೇಳುವಂಥ ವ್ಯವಸ್ಥೆ ಇಲ್ಲದಾಗ, ಮನಸ್ಸಿಲ್ಲದಾಗ, ಇನ್ನು ಒಳ್ಳೆಯವರಿಗೆ ಒಳ್ಳೆಯದಾಗೋದಾದರೆ ಹೇಗೆ? ಇಂಥ ವಿಕೃತಿ ಮನಸ್ಸುಗಳು ಕೂಡ ಕರುಣ್ ನಾಯರನ್ನು ಆಯ್ಕೆ ಮಾಡುವಲ್ಲಿ ಅಂದರೆ ಅವರ ಮನೋಬಲವನ್ನು ಕುಸಿಯುವಲ್ಲಿ ಅಂತ ಕೆಲಸ ಮಾಡ್ತೇವೆ. ಲಾಂಗ್ ಫಾರ್ಮೆಟಲ್ಲಿ ಕರುಣ್ ನಾಯರ್ ಖಂಡಿತ ಬಂದೇ ಬರ್ತಾರಂತ ಭರವಸೆ ಇದೆ. ಚಾಂಪಿಯನ್ಸ್ ಟ್ರೋಫಿ ಈಗ ಸದ್ಯದಲ್ಲಿ ಆರಂಭವಾಗಲಿದೆ. ಜಸ್ಟ್ ಇಂಟರ್ನ್ಯಾಷನಲ್ ಟಚ್ ಇರುವವರನ್ನು ಅವರು ಆಯ್ಕೆ ಮಾಡ್ಕೊಂಡಿರ್ಬೋದು. ಅಜಿತ್ ಅಗರ್ಕರ್ ಹೇಳುವಂಥದ್ದು ಬಾಲಿಶವಾದಂತು. ಯಾಕಂತ ಹೇಳಿದ್ರೆ, ಅಜಿತ್ ಅಗರ್ಕರ್ ಏನು ಕಡ್ದು ಹಾಕಿದ್ದಾರೆ ಕ್ರಿಕೆಟ್ನಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಲ್ಲೆಲ್ಲ ಏನು, ನಿಮಗೆ ಫಾದರ್ ಇಲ್ದಿದ್ದರೂ ಅಡ್ಡಿಲ್ಲ, ಬಟ್ ಗಾಡ್ ಫಾದರ್ ಇರಬೇಕು. ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಕರುಣ್ ನಾಯರ್ ವಿಲ್ ಕಮ್ ಬ್ಯಾಕ್ ಇನ್ನು ಟೆಸ್ಟ್ ಸರಣಿಯಲ್ಲಿ ಬರ್ತಾರಂತ ಅನ್ನುವಂಥ ಭರವಸೆ ಇದೆ. ಅವರು ಬರಬೇಕು. ಯಾಕಂತ ಹೇಳಿದರೆ, ಅವರೇ ಹೇಳಿದ, ದೇವರೇ ನನಗೆ ಇನ್ನೊಂದು ಚಾನ್ಸ್ ಕೊಡಂತ. ದೇವರು ಆ ಚಾನ್ಸಿಗೆ ಬೇಕಾದಂಥ ದಾರಿಯನ್ನು ತೋರಿಸಿದ್ದಾರೆ. ಆದರೆ ಆ ದಾರಿಯಲ್ಲಿ ಬರೀ ದೆವ್ವಗಳೇ ಇರುವುದರಿಂದ ಅವರಿಗೆ ಆ ದಾರಿ ಈ ಬಾರಿ ಸಾಧ್ಯವಾಗಲಿಲ್ಲ. ಬಟ್ ಮುಂದಿನ ಬಾರಿ ಟೆಸ್ಟ್ ಸರಣಿಗೆ ಅವರನ್ನು ಪರಿಗಣಿಸಬಹುದಂಥ ಒಂದು ಆತ್ಮವಿಶ್ವಾಸ ಇದೆ. ಯಾಕಂತ ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ, ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಹೇಳ್ತೀನಿ, ಕರುಣ್ ನಾಯರಿಗೆ ಒಂದು ಚಾನ್ಸ್ ಕೊಡಬೇಕು. ಅದು ನೀವು ಯಾವಾಗ ಕೊಡ್ತೀರೋ ಎನ್ನುವುದು BCCIಗೆ ಬಿಟ್ಟದು. ಯಾಕಂತೇಳಿದರೆ BCCI ಇದ್ದ ಫೈನಲ್, ಅವರು ಹೇಳುವುದೇ ಅಂತಿಮವಾಗಿರ್ತದೆ. ಅವ್ರು ಏನು ಹೇಳ್ತಾರೆ, ಯಾವಾಗ ಹೇಳ್ತಾರೆ, ಎಷ್ಟು ಹೇಳ್ತಾರೆ ಅನ್ನೋದು ಅವರಿಗೆ ಬಿಟ್ಟದ್ದು. ಕರುಣ್ ವಿಲ್ ಬಿ ಕಮ್ ಬ್ಯಾಕ್. ಕರುಣ್ ನಾಯರ್, ನಿಮ್ಮ ಆಟವನ್ನು ನೀವು ಆಡಿ, ಮತ್ತು ಫಲಗಳನ್ನು ದೇವರು ಕೊಡ್ತಾನಂತ ನಾನು ಹೇಳೋದಿಲ್ಲ, ಇಲ್ಲಿ ಜನರೇ ಕೊಡುವಂಥದ್ದು. ಕರ್ಮವನ್ನು ನೀವು ಮಾಡಿ, ಫಲ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತದೆ. ಧನ್ಯವಾದಗಳು.